ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಇವತ್ತು ನಾವು ಇಡ್ಲಿ ಸ್ಟ್ಯಾಂಡ್ ಇಲ್ಲಾರ್ದೇನೆ ಇಡ್ಲಿ ಯಾವ ರೀತಿ ಮಾಡ್ಬೋದು, ಅದು ರೇಷನ್ ಅಕ್ಕಿ ಬಳಸ್ಕೊಂಡು ಸಾಫ್ಟ್ ಆಗಿ ಸ್ಪಂಜಿ ಆಗಿರುವಂತ ಇಡ್ಲಿ ಹೆಂಗ್ ಮಾಡೋದು ಅನ್ನೋದು ಇವತ್ತಿನ ವಿಡಿಯೋದಾಗ ನಿಮ್ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಮತ್ತ ಸಾಫ್ಟ್ ಕೂಡ ಅಷ್ಟೇ ಐತ್ರಿ, ನೀವು ನೋಡ್ತಾ ಇರ್ಬೋದ್ರಿ ಎಷ್ಟು ಸಾಫ್ಟ್ ಸ್ಪಂಜಿ ಐತೆ ಅಂತ ಹೇಳಿ. ಬರ್ರಿ ತಡ ಮಾಡ್ಲಾರ್ದೆ ಈ ಇಡ್ಲಿ ರೆಸಿಪಿ ಹೆಂಗ್ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಾಗ ಕಂಪ್ಲೀಟ್ ಆಗಿ ನಿಮ್ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಒಂದೆರಡು ಗ್ಲಾಸ್ ಆಗೋಷ್ಟು ರೇಷನ್ ಅಕ್ಕಿ ಹಾಕೊಂಡಿನ್ರಿ. ಒಂದ್ ಅರ್ಧ ಕಪ್ ಆಗೋಷ್ಟು ಉದ್ದಿನ ಬೇಳೆ ಕೂಡ ಹಾಕೊಳತ್ತೀನ್ರಿ. ಅದರಂತೆಗೆ ಒಂದ್ ಕಪ್ ಆಗೋಷ್ಟು ಇದು ಟೇಸ್ಟಿಗೋಸ್ಕರ ಅಂತ ಹೇಳಿ ಒಂದ್ ಕಪ್ ಆಗೋಷ್ಟು ಕಡಲೆಬೇಳೆ ಹಾಕೊಂಡಿನ್ರಿ. ಮತ್ತ ಸಾಫ್ಟಿಗೋಸ್ಕರ ಅಂತೇಳಿ ಸಾಫ್ಟ್ ಸ್ಪಂಜಿಯಾಗಿ ಬರ್ಬೇಕಂತ ಹೇಳಿ ಅವಲಕ್ಕಿ ಒಂದ್ ಗ್ಲಾಸ್ ಆಗೋಷ್ಟು ಅವಲಕ್ಕಿ ಹಾಕೊಂಡಿನ್ರಿ. ಇದನ್ನ ಏನ್ ಮಾಡೋದ್ರಿ, ಒಂದೆರಡು ನೀರೊಳಗ ಸ್ವಚ್ಛಗೆ ತೊಳೆದು ತಗೋಬೇಕಾಗತ್ ನೋಡ್ರಿ. ನಾ ಇಲ್ಲಿ ತೊಳ್ದಿನ್ ನೋಡ್ರಿ. ಇವಾಗ 2 ಸರ್ತಿ ತೊಳೆದು ಇದನ್ನ ಲಿಡ್ ಕ್ಲೋಸ್ ಮಾಡಿ ಒಂದ್ 5ರಿಂದ 6 ಅವರ್ ಇಡ್ಬೇಕಾಗತ್ರಿ. ಇವಾಗ ನೋಡ್ರಿ ಸರಿಯಾಗಿ ಎಲ್ಲಾ ನೆಂದವ್ರಿ. ನೀವು ನೋಡ್ತಾ ಇರ್ಬೋದ್ರಿ ಎಷ್ಟ್ ಸಾಫ್ಟ್ ಆಗಿ ನೆಂದವ್ ಅಂತ ಹೇಳಿ. ಇವಾಗ ಏನ್ ಮಾಡೋದ್ರಿ, ಇದನ್ನ ಮಿಕ್ಸಿ ಜಾರ್ ಒಳಗೆ ಹಾಕೊಂಡು ಸಾಫ್ಟ್ ಆಗಿ ರುಬ್ಕೋಬೇಕಾಗತ್ ನೋಡ್ರಿ. ನೀವು ಬೇಕಂದ್ರ ಬರೀ ಅಕ್ಕಿ ಮತ್ತ ಉದ್ದಿನ ಬೇಳೆ ಹಾಕೊಂಡ್ ಕೂಡ ಮಾಡ್ಬೋದ್ರಿ. ಟೇಸ್ಟಿಗೋಸ್ಕರ ಅಂತಂದ್ರ ಬ್ಯಾಳಿ ಅವಲಕ್ಕಿ ಹಾಕ್ಬೋದ್ ನೋಡ್ರಿ. ಇವಾಗ ಇದನ್ನ ಸಾಫ್ಟ್ ಆಗಿ ರುಬ್ಕೊಳ್ಳುವಂತ್ರಿ. ನೋಡ್ರಿ ಈ ತರ ಸಾಫ್ಟ್ ಅಂದ್ರ ಮೆತ್ತಗೆ ರುಬ್ಕೋಬೇಕ್ರಿ ಇದನ್ನ. ಇವಾಗ ಇದನ್ನ ಲಿಡ್ ಕ್ಲೋಸ್ ಮಾಡಿ ಒಂದ್ ಓವರ್ ನೈಟ್ ಬಿಡ್ಬೇಕಾಗತ್ರಿ. ಇವಾಗ ನೋಡ್ರಿ ನಾನ್ ಬೆಳಿಗ್ಗೆ ನಿಮ್ಗೆ ಇಡ್ಲಿ ಮಾಡಾಕಂತ ಹೇಳಿ ತೋರ್ಸಾತೀನ್ರಿ. ನೋಡ್ತಾ ಇರ್ಬೋದ್ರಿ ಹಿಟ್ ಅನ್ನೋದು ಯಾವ ರೀತಿ ಉಬ್ಬಿ ಬಂದೈತೆ ಅಂತ ಹೇಳ್ರಿ. ನೋಡ್ರಿ ಎಷ್ಟ್ ಮಸ್ತಾಗಿ ಉಬ್ಬಿ ಬಂದೈತ್ರಿ. ನಾ ಹೇಳು ಮೆಜರ್ಮೆಂಟ್ ಕರೆಕ್ಟ್ ಫಾಲೋ ಮಾಡಿದ್ರಲ್ರಿ, ನಿಮ್ ಹಿಟ್ ಕೂಡ ಇದೇ ತರ ಉಬ್ಬಿ ಬರ್ತೈತ್ರಿ. ಹಿಟ್ ರೆಡಿ ಆಗೈತ್ರಿ. ನಾವು ಇದನ್ನ ಸೈಡಿಗೆ ತಕೊಳತೀನಿ ನೋಡ್ರಿ. ನಮ್ಗೆ ಎಷ್ಟ್ ಬೇಕಷ್ಟು ಹಿಟ್ಟನ್ನ ಸೆಪ್ರೇಟ್ ತೆಗೆದಿಟ್ಕೊಂಡಿನ್ರಿ ನಾನು. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಕ್ಯಾಪ್ಸಿಕಮ್, ಕ್ಯಾರೆಟ್, ಸಣ್ಣದಾಗಿ ಕಟ್ ಮಾಡಿರುವಂತ ಟೊಮೆಟೊ ಮತ್ತ ಸಣ್ಣದಾಗಿ ಕಟ್ ಮಾಡಿರುವಂತ ಆನಿಯನ್, ಕೊತ್ತಂಬರಿ ಸೊಪ್ಪು ಹಾಕೊಂಡಿನ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ನಾನಿಲ್ಲಿ ವೆಜಿಟೇಬಲ್ ಮಾಡಿ ತೋರ್ಸಾತೀನಿ. ವೆಜಿಟೇಬಲ್ ಬಟ್ಲಿ ಇಡ್ಲಿ ಮಾಡಿ ತೋರ್ಸಾತೀನಿ ನೋಡ್ರಿ. ನೀವು ಬೇಕಂದ್ರ ಇಷ್ಟ ಐತಂದ್ರ ಹಾಕೊಂಡ್ ಮಾಡ್ಬೋದ್ರಿ. ಇಲ್ಲಿ ಮಕ್ಳಿಗಂದ್ರ ಈ ತರ ಹೆಲ್ದಿಯಾಗಿ ಮಾಡ್ಕೊಟ್ರ ಮಕ್ಳು ಇಷ್ಟಪಟ್ಟು ತಿಂತಾರ್ರಿ. ಮತ್ತ್ ರುಚಿ ಕೂಡ ಡಬಲ್ ಆಗತ್ರಿ. ನಾ ಅವಾಗ್ಲೇ ಹೇಳ್ದಂಗ ಇಡ್ಲಿ ಸ್ಟ್ಯಾಂಡ್ ಇಲ್ಲಾರ್ದೇನೆ ಇವತ್ ಇಡ್ಲಿ ಮಾಡಿ ತೋರಿಸ್ತೀನಿ ಅಂದಲ್ರಿ, ಅದಕ್ಕಂತ ಹೇಳಿ ಬಟ್ಲ ತಗೊಂಡಿನಿ ನೋಡ್ರಿ. ಬಟ್ಲಿಗೆಲ್ಲ ಸ್ವಲ್ಪ ಎಣ್ಣೆ ಹಚ್ಕೋಬೇಕ್ರಿ. ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಚ್ಕೋರಿ, ಒಟ್ಟ ಅಂಟಲ್ರಿ ಇಡ್ಲಿ ಅನ್ನೋದು. ಇವಾಗ ನೋಡ್ರಿ ಎಲ್ಲಾ ಎಣ್ಣೆ ಹಚ್ಕೊಂಡಿನ್ರಿ. ಇವಾಗ ಏನ್ ಮಾಡೋಮ್ರಿ, ಹಿಟ್ ಹಾಕುಮಂತ್ರಿ. ಇದ್ರೊಳಗ ನಾವೇನ್ ರೆಡಿ ಮಾಡ್ಕೊಂತೇವಲ್ರಿ ಇವಾಗ ಹಿಟ್, ಅದನ್ನ ಹಾಕೊಳತೀನಿ ನೋಡ್ರಿ. ನೀವ್ ಬೇಕಂದ್ರ ಸ್ವಲ್ಪ ಸೋಡಾ ಕೂಡ ಹಾಕೊಂಡ್ರ ಬರ್ತೈತ್ರಿ. ನಾ ಹೇಳುದ್ ಪ್ರಕಾರ ಎಲ್ಲಾ ಹಾಕಿದ್ರ ಸೋಡಾ ಕೂಡ ಹಾಕೋ ಅವಶ್ಯಕತೆ ಇಲ್ರಿ. ಇಲ್ಲಿ ನೋಡ್ರಿ ಸ್ವಲ್ಪ ಕಲರ್ಫುಲ್ ಕಾಣಿಸ್ಲಂತ ರೆಡ್ ಚಿಲ್ಲಿ ಪೌಡರ್ ಹಾಕೊಂಡಿನ್ರಿ. ಇದನ್ನ 10ರಿಂದ 15 ನಿಮಿಷ ಲೋ ಫ್ಲೇಮ್ದಾಗೆ ಬೇಯಿಸ್ಕೋಬೇಕಾಗತ್ರಿ. ಇಲ್ಲಿ ನೋಡ್ತಾ ಇರ್ಬೋದ್ರಿ ಇಡ್ಲಿ ಕೂಡ ರೆಡಿ ಆದವ್ರಿ. ಸ್ವಲ್ಪ ಕೋಲ್ಡ್ ಆಗನ ಇವಕರ್ನ ತೆಗಿಬೇಕ್ ನೋಡ್ರಿ. ಒಂದ್ ಚೂರು ಅಂಟಂಗಿಲ್ರಿ ಇದು. ಸ್ವಲ್ಪ ಕೋಲ್ಡ್ ಆಗನ ಚಾಕುಲೆ ಸೈಡ್ ಎಲ್ಲ ಹಿಂಗ್ ಮಾಡಿದ್ರಂದ್ರ ಈಸಿಯಾಗಿ ಕೈಯಾಗ ಬರ್ತಾವ ನೋಡ್ರಿ. ನೀವು ನೋಡ್ತಾ ಇರ್ಬೋದ್ರಿ ಸ್ಪಂಜಿ ಆಗಿರುವಂತ ಬಟ್ಲಿ ಇಡ್ಲಿ ರೆಡಿ ಐತ್ ನೋಡ್ರಿ. ವೆಜಿಟೇಬಲ್ ಹಾಕ್ತೇವಲ್ರಿ, ವೆಜಿಟೇಬಲ್ ಇಂದ್ರ ಇನ್ನ ಜಾಸ್ತಿ ರುಚಿ ಆಗುತ್ ನೋಡ್ರಿ. ಇದು ಮಕ್ಳಿಗಂತ್ರು ಬಹಳ ಇಷ್ಟ ಆಗುತ್ರಿ. ಮತ್ತ ಫಟಾಫಟ್ ಅಂತನೂ ಆಗುತ್ ನೋಡ್ರಿ. ನನ್ ರೆಸಿಪಿ ನಿಮಗ್ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಒಂದ್ ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ತರ ಈಸಿ ರೆಸಿಪಿಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡ್ರಿ. ಒಂದ್ ಸರ್ತಿ ಈ ರೆಸಿಪಿ ಕೂಡ ಟ್ರೈ ಮಾಡಿ ನೋಡ್ರಿ, ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟ್ ಮಸ್ತಾಗೆ ಕಲರ್ಫುಲ್ ಆಗಿ ಕಾಣಿಸತೈತೆ ಅಂತ ಹೇಳಿ. ನೋಡ್ರಿ ಸ್ಪಂಜ್ ತರ ಯಾವ ತರ